ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಅದೊಂದು ರೀತಿ ಮುಗಿಯದ ಕಥೆ ಅನ್ನೋ ರೀತಿನಲ್ಲಿ ಆಗಿದೆ. ಪ್ರತಿದಿನ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಬಟ್ ತಾರ್ಕಿಕ ಅಂತ್ಯಕ್ಕಂತೂ ಹೋಗ್ತಾ ಇಲ್ಲ. ಈಗ ಡಿ ಕೆ ಬಣದಿಂದ ಒತ್ತಡ ತಂತ್ರ ಅಂತಕ್ಕಂಥದ್ದು ಮುಂದುವರಿತಾ ಇದೆ. ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಮುಗಿತಾ ಇಲ್ಲ. ಕಳೆದ 4-5 ತಿಂಗಳಿಂದ ಒಂದೇ ಸಮ ಆಗ್ತಾನೆ ಇದೆ. ಪದೇ ಒತ್ತಡ ತಂತ್ರದ ಕ್ಲೈಮ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಟೀಮ್ ಅವ್ರು ಬೇಡ ಅಂದರೂ ಬಿಡ್ತಾ ಇಲ್ಲ. ಬರ್ತ್ಡೇ ನೆಪದಲ್ಲಿ ಡಿ ಕೆ ಶಿ ಬಣದಿಂದ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ಬೆಂಗಳೂರಿನ ಮೆಕ್ರಿ ಸರ್ಕಲ್ ಬಳಿ ಒಂದು ಹೋಟೆಲ್ಲು, ಎಲ್ಲರೂ ಸೇರಿದ್ದಾರೆ. ಡಿನ್ನರ್ ಪಾರ್ಟಿ ಇತ್ತಂತೆ. 17 ಜನ ಶಾಸಕರು, ಓರ್ವ MLC ಭಾಗಿಯಾಗಿದ್ದಾರೆ. ಇವರೆಲ್ಲರೂ ಡಿ ಕೆ ಶಿವಕುಮಾರ್ ಬಣದವರು. 30ಕ್ಕೂ ಹೆಚ್ಚು ಶಾಸಕರಿದ್ರು ಅಂತ ಡಿ ಕೆ ಟೀಮ್ ಕ್ಲೈಮ್ ಮಾಡ್ತಾ ಇದೆ. ಹೈಕಮಾಂಡ್ಗೆ ನಂಬರ್ ಗೇಮ್ ನೆನಪಿಸ್ಕೊಟ್ರ ಡಿ ಕೆ ಶಿ ಟೀಮ್ ಅಂತ. ಮಾಗಡಿ ಬಾಲಕೃಷ್ಣ ಅವ್ರ ಬರ್ತ್ಡೇ ಏನೋ ಇತ್ತು, ಆ ಬರ್ತ್ಡೇ ನೆಪದಲ್ಲಿ ಇವರೆಲ್ಲರೂ ಕೂಡ ಸೇರಿದ್ದಾರೆ ಅಂತ. ನಿಮಗೆ ಗೊತ್ತಿರ್ಬೋದು ಯಾರ್ಯಾರು ಅಂತ. ಯಾರ್ಯಾರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ದಾರೋ ಅವರೆಲ್ಲರೂ ಇದ್ರು ಪ್ರತಿಯೊಬ್ಬರು. 30 ಜನ ಅಂತ ಅವ್ರು ಹೇಳ್ತಿರೋದು. ನಮಗಿರೋ ಮಾಹಿತಿ ಪ್ರಕಾರ 17 ಜನ MLA, ಒಬ್ಬ MLC ಅಂತಂದ್ಬಿಟ್ಟು. ಇರಲಿ, ನಂಬರ್ ಗೇಮ್ ಆದರೂ ಆಯಿತು. 30 ಇಟ್ಕೊಂಡ್ರು ಕೂಡ ನಂಬರ್ ಇಲ್ಲ ಡಿ ಕೆ ಶಿವಕುಮಾರ್ ಬಣದಲ್ಲಿ. ನಂಬರ್ ಬೇಕು. 140 ಜನ ಶಾಸಕರು, 38 ಶಾಸಕರು, ಅಟ್ಲೀಸ್ಟ್ ಅರ್ಧ ಆದರೂ ತೋರಿಸ್ಬೇಕು. ಬಟ್ ಏನೋ ಈಗ ಹೇಳೋ ಪ್ರಕಾರ ಈಗ ನಂಬರ್ ಗೇಮ್ ಶುರು ಮಾಡಿದ್ದಾರೆ, ಒತ್ತಡ ತಂತ್ರವನ್ನು ಶುರು ಮಾಡಿದ್ದಾರೆ ಅನ್ನುವಂತಹ ಲೆಕ್ಕಾಚಾರ. ಬಟ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಇದು ಯಾವುದಕ್ಕೂ ಹೈಕಮಾಂಡ್ ಜಗ್ಗಲ್ಲ ನೋಡಿ. ಏನೂ ಇಲ್ಲ ಅಂತಾರೆ, ಕೇಳಿದ್ರೆ ಸುಮ್ಮನೆ ಊಟ ತಿನ್ನಕ್ಕೆ ಬಂದಿದ್ವಿ, ಸುಮ್ಮನೆ ಸೇರಿದ್ವಿ ಅಂತಾರೆ. ಬಟ್ ಮುಂದೆ ಮಹಾಯುದ್ಧ ಆಗ್ತಿರೋದಂತೂ ಗೊತ್ತೇ ಇದೆ. ಆಗಾಗ ಸಭೆ ಸೇರಿ ಡಿ ಕೆ ಪರ ನಂಬರ್ ಗೇಮ್ನಲ್ಲಿ ನಾವು ಕೂಡ ಹಿಂದೆ ಬಿದ್ದಿಲ್ಲ ಅಂತ ತೋರಿಸೋ ಪ್ರಯತ್ನವನ್ನ ಈ ಬಣದ ಶಾಸಕರು ಮಾಡ್ತಾನೆ ಇದ್ದಾರೆ. ಡಿ ಕೆ ಬಣಕ್ಕೆ CM ಡೋಂಟ್ ಕೇರ್ ಬರ್ತನೆ. ಅವ್ರು ತಲೆನೇ ಕೆಡಿಸ್ಕೊಳ್ತಿಲ್ಲ. ಅವ್ರಿಗೆ ಯಾಕೆ ಅರ್ಜೆನ್ಸಿ ಇರುತ್ತೆ, ಅವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಸಹಜವಾಗಿ. ಕುರ್ಚಿ ಬಿಡ್ತೀನಿ ಅಂತನೂ ಅಂತಿಲ್ಲ, ವೈರಾಗ್ಯದ ಮಾತುಗಳನ್ನು ಆಡ್ತಿಲ್ವಲ್ಲ. ಹಿಂಗಿದ್ರೆ ಹೆಂಗೆ? ಒತ್ತಾಯಪೂರ್ವಕಗಂತೂ ಕಸಿಯಕ್ಕಾಗಲ್ಲ ಕುರ್ಚಿನ. ಅವರೇ ಬಿಟ್ಕೊಡ್ಬೇಕು, ಕೂರಿಸ್ಬೇಕು ಸಿಂಹಾಸನದಲ್ಲಿ. ಅವರ ಮನಸ್ಥಿತಿನಲ್ಲಿಲ್ಲ. ಸಿದ್ದರಾಮಯ್ಯನವರು ಅವರ ಕಾವೇರಿ ನಿವಾಸವನ್ನು ರಿನೋವೇಟ್ ಮಾಡಿಸ್ಕೊತಾ ಇದ್ದಾರೆ ಅಚ್ಚುಕಟ್ಟಾಗಿ. ಸೊ ಏನು ಯಾರ್ಯಾರಿದ್ರು ಈ ಟೀಮ್ನಲ್ಲಿ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ನಾವಾಗಲೇ ಹೇಳಿದ್ವಲ್ಲ, CP ಯೋಗೇಶ್ವರ್ ಆಯಿತಾ, ಕುಣಿಗಲ್ ರಂಗನಾಥ್, ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರ ಆಗಾಗ ಮಾತಾಡ್ತಾನೆ ಇರ್ತಾರೆ. ಹಾಗಾಗಿ ಇವರೆಲ್ಲ ಇದ್ದಾರೆ. ಶಿವಣ್ಣ ಆನೇಕಲ್ನ ಶಾಸಕರು, ಅವರು ಮಾತಾಡಿದ್ದಾರೆ ಡಿ ಕೆ ಪರವಾಗಿ. ಆಮೇಲೆ ಪಾವಗಡ ಶಾಸಕ ವೆಂಕಟೇಶ್ ಅವರು ಹಾಜರಿದ್ದರು. ಉದಯ್ ಗೌಡ ಮದ್ದೂರು ಶಾಸಕರು ಸಹಜವಾಗೇ ಇರ್ತಾರೆ. ಮಂಥರ್ ಗೌಡ ಮಡಿಕೇರಿ ಶಾಸಕ, ಅದರ ಜೊತೆಗೆ ಬಸವರಾಜ್ ಶಿವಗಂಗಾ ಚನ್ನಗಿರಿ ಶಾಸಕ, ಇವರೆಲ್ಲ ಇರಲೇಬೇಕು ಹಾಜರಾತಿ. ಶರತ್ ಬಚ್ಚೇಗೌಡ ಇವರು ಡೆಲ್ಲಿಗೆ ಹೋಗಿ ಬಂದಂಥವ್ರು, ಹೊಸಕೋಟೆ ಶಾಸಕರು. ಗಣಿಗ ರವಿಕುಮಾರ್ ಮಂಡ್ಯ ಶಾಸಕರು, ಎಲ್ಲ ಡಿ ಕೆ ಶಿವಕುಮಾರ್ ಪರ ಪ್ರಬಲವಾಗಿ ವಾದ ಮಂಡಿಸ್ತಕ್ಕಂಥವ್ರು. ಶಾಂತನಗೌಡ, ಅದಾದಮೇಲೆ ಡಿ ಸುಧಾಕರ್ ಸಚಿವ, ಅವರು ಇದ್ದರು. ಅವ್ರಿಗೇನೋ ಒಂದು ಚಿಕ್ಕದಾಗ ಒಂದು ಸನ್ಮಾನ ಕೂಡ ಮಾಡಿದ್ದಾರೆ. HC ಬಾಲಕೃಷ್ಣ ಮಾಗಡಿ ಶಾಸಕ, ಅವ್ರ ಬರ್ತ್ಡೇ ನೆಪದಲ್ಲೇ ಎಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಂಡ. ಶ್ರೀನಿವಾಸ್, ಈಗ ಆಯಿತು, ಇವ್ರ ಪ್ರಕಾರ 30 ಜನ ಶಾಸಕರೇ ಸೇರಿದ್ರು ಅಂತ ಅನ್ಕೊಳ್ಳೋಣ. ಇದು ನಂಬರ್ ಗೇಮ್ ಲೆಕ್ಕಾಚಾರ ಅಂತಲೇ ಅನ್ಕೊಳ್ಳೋಣ. ಆದರೂ ಇವ್ರ ಹತ್ರ ನಂಬರ್ ಇಲ್ಲ. 30 ಏನೇನೂ ಅಲ್ಲ ಅವ್ರ ನಂಬರು. ಸೊ ಹಾಗಾಗಿ ಏನು ತಂತ್ರಗಾರಿಕೆ ಇವ್ರದ್ದು ಅಂತ. ಅರವಿಂದ್, ಒಂದು ನೀವು ಹೇಳಿದಾಗೆ 30-35 ಆದ್ರೂ ಕೂಡ ಅದು ನಂಬರ್ ಗೇಮ್ ಅಂತ ಅನ್ಸ್ಕೊಳ್ಳೋದಿಲ್ಲ, ಅವ್ರಿಗೆ ಹೆಚ್ಚು ಬಹುಮತ ಅಂತ ಅನ್ಸ್ಕೊಳ್ಳೋದಿಲ್ಲ. ಆದ್ರೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನದ ಭಾಗವಾಗಿ ಈ ಒಂದು ಸಭೆ ಅಂತ ಹೇಳ್ಬೋದು. ಅವ್ರು ಹೇಳೋದು ಬಾಲಕೃಷ್ಣ ಅವರ ಬರ್ತಡೇ ಇತ್ತು, ಅದಕ್ಕೆ ಊಟಕ್ಕೆ ಸೇರಿದ್ವಿ ಅಂತ. ಆದ್ರೆ ಇದು ಸತ್ಯವಾದಂತ ಮಾತಲ್ಲ. ಹೈಕಮಾಂಡ್ ಮೇಲೆ ಒತ್ತಡ ತರಲೇಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಅನೇಕ ಬಾರಿ ಈ ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಬಣ ಮಾಡಿದೆ. ದೆಹಲಿಗೆ ಚಲುವರಾಯಸ್ವಾಮಿ ಅವರ ಹಾದಿಯಾಗಿ ಅನೇಕ ಶಾಸಕರು ಹೋಗಿ ಒತ್ತಡವನ್ನ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರ ಒಂದಿಷ್ಟು ಭಿನ್ನಮತೀಯ ಹೇಳಿಕೆಗಳನ್ನು ಕೊಡುವ ಮೂಲಕ ಒತ್ತಡ ತಂತ್ರವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ನಮ್ಮ ಜೊತೆ ಶಾಸಕರು ಇದ್ದಾರೆ ಅನ್ನುವಂಥದ್ದನ್ನ ತೋರಿಸುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬಣದವರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕಾಗಿನೇ ನಿನ್ನೆ ಈ ಒಂದು ಊಟದ ಒಂದು ಪಾಲಿಟಿಕ್ಸ್ ಆಗಿರುವಂತದ್ದು, ಫೋಟೋ ಕೂಡ ಬಿಡುಗಡೆ ಆಗಿರುವಂತದ್ದು. ಆದ್ರೆ ಇದೆಲ್ಲದಕ್ಕೂ ಕೂಡ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಂತೆ ಕಾಣ್ತಿಲ್ಲ. ಒಂದ್ ಕಡೆ ಹೈಕಮಾಂಡ್ ಕೂಡ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ. ಅವರು ಬಜೆಟ್ ಮೀಟಿಂಗ್ ಅಲ್ಲಿ ತುಂಬಾ ಬಿಸಿ ಆಗಿದ್ದಾರೆ. ಬಜೆಟ್ ನ ಪಾಡಿಗೆ ಅವರು ಬಜೆಟ್ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇನ್ನೊಂದು ಮುಂದುವರೆದ ಭಾಗವಾಗಿ ಕಾವೇರಿ ನಿವಾಸವನ್ನ ರಿನೋವೇಷನ್ ಮಾಡ್ಕೊಳ್ತಿದ್ದಾರೆ. ಇದೆಲ್ಲವನ್ನ ನೋಡ್ತಿದ್ರೆ ಸಿದ್ದರಾಮಯ್ಯನವರು ಆರಾಮಾಗಿ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರಿಗೂ ಗೊತ್ತು, ಹೈಕಮಾಂಡ್ ನನ್ನನ್ನ ಕರೆದೇ ಹೊರತು ಇದು ಯಾವುದು ಕೂಡ ಮಾತುಕತೆ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯರು ತಮ್ಮ ಪಾಡಿಗೆ ತಾವು ಕೆಲಸವನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಬಂದವರು ಮಾತ್ರ ನಮ್ಮಿಂದ ಎಷ್ಟು ಸಾಧ್ಯವೋ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.
ಡಿ ಕೆ ಶಿವಕುಮಾರ್ ಬಣದವರು ತಟಸ್ಥರಾಗ್ಬಿಟ್ರು, ತಣ್ಣಗಾಗ್ಬಿಟ್ರು, ಈ ಹೋರಾಟ ಕೈ ಬಿಟ್ಬಿಟ್ರು ಅಂತ ಅನ್ನಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಆಗಾಗ್ಗೆ ಈ ರೀತಿ ಎಲ್ಲ ನಡೀತಾ ಇರುತ್ತೆ ಹೊರತು ಇದರಿಂದ ಯಾವ ಬದಲಾವಣೆನೂ ಆಗಲ್ಲ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಲಾಬಿ ಮಾಡಿದ್ರೇ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡಲ್ಲ. ಅಂಥದ್ರಲ್ಲಿ ಇವ್ರು ಯಾರೋ ಇಲ್ಲಿ ಸೇರ್ಕೊಂಡು ಒಂದು 30 ಜನ ಊಟ ಮಾಡಿಬಿಟ್ರೆ ಸೆಕೆಂಡ್ ಟೈಮ್ ಅವರೇ ಗೆದ್ದಿರೋದು ಕೊಡ್ತಾರಾ? ನೋವೇ.